ವಾರ ಭವಿಷ್ಯ. ಈ ವಾರ ಈ 4 ರಾಶಿಯವರಿಗೆ ಅದೃಷ್ಟ ಕುಲಾಯಿಸುವುದು ಖಚಿತ. ಮೇಷರಾಶಿ, ಮುನ್ನುಗ್ಗುವ ಉತ್ಸಾಹ ಬಹಳಷ್ಟಿರುತ್ತದೆ. ನಿರೀಕ್ಷಿಸಿದ ಪ್ರಮಾಣದ ಆದಾಯ ಇರಲಿದೆ. ನಿಮ್ಮ ನಡವಳಿಕೆಯಲ್ಲಿ ವ್ಯವಹಾರಗಳ ಬಗ್ಗೆ ಹೆಚ್ಚು ಗಮನವಿರುತ್ತದೆ. ತಾಯಿಯ ಆರೋಗ್ಯಕ್ಕಾಗಿ ಹೆಚ್ಚು ಹಣ ಖರ್ಚು ಮಾಡಬೇಕಾದ ಸಂದರ್ಭ ಎದುರಾಗಬಹುದು. ಮಕ್ಕಳಿಗಾಗಿ ಹಣ ಖರ್ಚು ಮಾಡಬೇಕಾಗುತ್ತದೆ. ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬೆಂಬಿಡದೆ ಕಾಡುತ್ತದೆ. ನಿಮ್ಮ ಕೆಲವು ಅಭಿಪ್ರಾಯಗಳನ್ನು ಸಂಗಾತಿ ವಿರೋಧಿಸುವ ಸಾಧ್ಯತೆ ಇದೆ. ಕೆಲವರಿಗೆ ಕೀಲು ನೋವು ಬಾಧಿಸಬಹುದು. ಇನ್ನು ಕೆಲವರಿಗೆ ವಿದೇಶಿ ಪ್ರವಾಸ ಯೋಗವಿದೆ. ಕೃಷಿಕರಿಗೆ ಅನಿರೀಕ್ಷಿತವಾಗಿ ಲಾಭ ಹೆಚ್ಚಾಗುವ ಸಾಧ್ಯತೆಗಳಿವೆ. ತಂದೆಯಿಂದ ಧನ ಸಹಾಯವನ್ನು ನಿರೀಕ್ಷೆ ಮಾಡಬಹುದು. ವೃತ್ತಿಯ ಸ್ಥಳದಲ್ಲಿ ಸ್ವಲ್ಪ ಕಸಿವಿಸಿ ಎದುರಾಗಬಹುದು. ಸರ್ಕಾರಿ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತದೆ. ವೃಷಭ ರಾಶಿ, ಧೀಮಂತ ವ್ಯಕ್ತಿಯಂತೆ ವರ್ತಿಸಲು ಪ್ರಯತ್ನ ಪಡುವಿರಿ. ಆದಾಯವು ಅವಶ್ಯಕತೆಯನ್ನು ಪೂರೈಸುತ್ತದೆ. ಕೆಲಸ ಕಾರ್ಯಗಳಿಗೆ ಸ್ತ್ರೀಯರಿಂದ ಅಡ್ಡಿ ಬರಬಹುದು. ಸರ್ಕಾರಿ ಸಂಸ್ಥೆಗಳಿಂದ ಅಥವಾ ಸಂಘ ಸಂಸ್ಥೆಗಳಿಂದ ನಿವೇಶನ ಪಡೆಯುವ ಯೋಗವಿದೆ. ಧಾರ್ಮಿಕ ವಿದ್ಯೆಯನ್ನು ಕಲಿಯುತ್ತಿರುವವರಿಗೆ ಯಶಸ್ಸು ಸಿಗಲಿದೆ. ಅಜೀರ್ಣ ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ. ಸಂಗಾತಿಯ ಕಡೆಯವರಿಗಾಗಿ ಹಣ ಖರ್ಚಾಗುವುದು. ವೃತ್ತಿಯಲ್ಲಿ ಸಾಕಷ್ಟು ಗೊಂದಲವಿದ್ದರೂ ನಿಮ್ಮ ಉದ್ಯೋಗಕ್ಕೆ ತೊಂದರೆ ಇರುವುದಿಲ್ಲ. ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರ ವಹಿಸಿರಿ. ಬೆಳ್ಳಿ ಆಭರಣ ತಯಾರಕರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಸಂಗಾತಿ ಖರೀದಿಸಿದ ಆಸ್ತಿಯಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಸರ್ಕಾರಿ ಕಚೇರಿ ಕೆಲಸ ಕಾರ್ಯಗಳು ಸಕಾರವಾಗಿ ಆಗಲಿದೆ. ಮಿಥುನ ರಾಶಿ, ವಾರದ ಆರಂಭದಲ್ಲಿ ನಿರ್ಧಾರಗಳು ಬಹಳ ಗೊಂದಲವಾಗುತ್ತದೆ. ವಿದೇಶಿ ನೆಲೆಗಳಲ್ಲಿ ಭಾಷಣ ಮಾಡುವವರಿಗೆ ಸಾಕಷ್ಟು ಅವಕಾಶಗಳು ದೊರೆಯಲಿವೆ. ಆದಾಯವು ಸಾಮಾನ್ಯ ಗತಿಯಲ್ಲಿ ಇರುತ್ತದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಸಿಗುತ್ತಿದ್ದ ಸಾರ್ವಜನಿಕರ ನೆರವು ನಿಲ್ಲಬಹುದು. ಬಹಳ ದಿನದಿಂದ ನೀವು ಮಾರಲು ಪ್ರಯತ್ನಿಸುತ್ತಿದ್ದ ಆಸ್ತಿಯನ್ನು ಈಗ ಮಾರಲು ಅವಕಾಶ ಸಿಗಲಿದೆ. ಅಧ್ಯಯನಶೀಲರಿಗೆ ಸ್ವಲ್ಪ ಹಿನ್ನಡೆ ಇರುತ್ತದೆ. ಮೂಳೆ ತಜ್ಞರಿಗೆ ಹೆಚ್ಚು ಲಾಭವಿರುತ್ತದೆ. ಸಂಗಾತಿ ಅಲಂಕಾರಕ್ಕಾಗಿ ಹೆಚ್ಚು ಹಣ ಖರ್ಚಾಗಲಿದೆ. ವೃತ್ತಿಯಲ್ಲಿ ಹಿರಿಯರ ನೆರವಿನಿಂದ ನಿಮಗೆ ಉನ್ನತ ಹುದ್ದೆ ಸಿಗುವ ಸಾಧ್ಯತೆ ಇದೆ. ಪುಸ್ತಕ ವ್ಯಾಪಾರಿಗಳಿಗೆ ಹೆಚ್ಚಿನ ವ್ಯಾಪಾರ ಆಗಲಿದೆ. ಕರ್ಕಾಟಕ ರಾಶಿ, ನಿಮ್ಮಲ್ಲಿ ದ್ವಿಮುಖ ವ್ಯಕ್ತಿತ್ವ ಇರುತ್ತದೆ. ಆದಾಯವು ನಿಮ್ಮ ಅವಶ್ಯಕತೆಯನ್ನು ಪೂರೈಸುತ್ತದೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿ ಕಾಣಬಹುದು. ಸಂಸಾರದಲ್ಲಿ ಸ್ವಲ್ಪ ಕಾವೇರಿದ ಮಾತುಗಳು ಎದುರಾಗಬಹುದು. ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸೌಕರ್ಯ ದೊರೆಯುತ್ತದೆ. ಮೂತ್ರ ಸಂಬಂಧಿ ದೋಷಗಳು ಅಥವಾ ರಕ್ತ ಸಂಬಂಧಿ ದೋಷಗಳು ಕಾಣಿಸಬಹುದು. ಪತಿ ಪತ್ನಿ ನಡುವೆ ಭಿನ್ನಾಭಿಪ್ರಾಯ ಬರಬಹುದು. ಆರೋಗ್ಯಕ್ಕಾಗಿ ಹೆಚ್ಚು ಹಣ ಖರ್ಚಾಗುವುದು. ರಾಜಕೀಯ ನಾಯಕರುಗಳಿಗೆ ಕಾನೂನು ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಆಟೋ ವೃತ್ತಿಯಲ್ಲಿ ಮೇಲ್ದರ್ಜೆಗೆ ಏರುವ ಎಲ್ಲ ಅವಕಾಶಗಳು ಇವೆ. ಸಿಂಹರಾಶಿ, ಸ್ವಲ್ಪ ಆತ್ಮಾಭಿಮಾನ ಅಧಿಕವಾಗಲಿದೆ. ಆದಾಯವು ಕಡಿಮೆ ಮಟ್ಟದಲ್ಲಿರುತ್ತದೆ. ದ್ವಂದ್ವ ನಡವಳಿಕೆಗಳು ನಿಮ್ಮಲ್ಲಿ ಇರುತ್ತದೆ. ಆಸ್ತಿ ಖರೀದಿ ವಿಚಾರದಲ್ಲಿ ಮುಂದುವರಿಯಬಹುದು. ಮಕ್ಕಳಿಂದ ನಿಮ್ಮ ವೃತ್ತಿಗೆ ಸಹಕಾರ ಸಿಗುತ್ತದೆ. ಆಹಾರ ವ್ಯತ್ಯಾಸದಿಂದ ಹೊಟ್ಟೆಯಲ್ಲಿ ತೊಂದರೆ ಕಾಣಿಸಬಹುದು. ಸಂಗಾತಿಯು ನಿಮ್ಮ ಕೆಲವೊಂದು ನಡವಳಿಕೆಗಳಿಗೆ ವಿರೋಧಿಸಬಹುದು. ವೃತ್ತಿಯಲ್ಲಿ ಉತ್ತಮ ಹೆಸರು ಹಾಗೂ ಗಳಿಕೆ ಇರುತ್ತದೆ. ನಿಮ್ಮ ವ್ಯವಹಾರದ ಲಾಭವನ್ನು ಸಂಗಾತಿ ಅವರ ಸ್ವಂತಕ್ಕಾಗಿ ಕೇಳಬಹುದು. ತಂದೆಯ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಪಾಲು ದೊರೆಯುತ್ತದೆ. ಕೌಟುಂಬಿಕ ವ್ಯವಹಾರಗಳನ್ನು ಈಗ ಮುಂದುವರಿಸಲು ತುಂಬ ಉತ್ತಮವಾದ ಸಮಯ. ಕನ್ಯಾ ರಾಶಿ, ಒಂದು ರೀತಿಯ ಹತಾಶ ಮನೋಭಾವ ನಿಮ್ಮಲ್ಲಿ ಇರುತ್ತದೆ. ಆದಾಯವು ಕಡಿಮೆ ಇರುತ್ತದೆ. ನಿಮ್ಮ ನಡವಳಿಕೆಗಳಿಗೆ ನಿಮ್ಮ ಸಂಗಾತಿ ಕಡೆಯವರು ಆಕ್ಷೇಪ ವ್ಯಕ್ತಪಡಿಸುವರು. ಸಂಗಾತಿಗೆ ಹಿರಿಯರಿಂದ ಆಸ್ತಿ ಸಿಗಬಹುದು. ಮಕ್ಕಳಿಗಾಗಿ ಹೆಚ್ಚು ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಒದಗುತ್ತದೆ. ಕಫದ ತೊಂದರೆ ಇರುವವರು ಎಚ್ಚರ ವಹಿಸಿ. ಸಂಗಾತಿಯ ವೈರುಧ್ಯ ನಡವಳಿಕೆಗಳು ಈಗ ಯೋಚಿಸುವಂತೆ ಮಾಡುತ್ತದೆ. ತಾಯಿಯಿಂದ ಹೆಚ್ಚಿನ ಸಹಾಯ ದೊರೆಯುತ್ತದೆ. ವೃತ್ತಿಯಲ್ಲಿನ ಅಭಿವೃದ್ಧಿ ಮಂದಗತಿಯಲ್ಲಿ ಇರುತ್ತದೆ. ಅದಿರು ಉದ್ಯಮದವರಿಗೆ ಬೇಡಿಕೆ ಹೆಚ್ಚು. ಹಿರಿಯರಿಂದ ವೃತ್ತಿಯಲ್ಲಿ ಸ್ಥಾನ ಭದ್ರತೆ ಸಿಗಲಿದೆ. ಸರ್ಕಾರಿ ಸಾಲಗಳು ಈಗ ಸರಾಗವಾಗಲಿದೆ. ತುಲಾ ರಾಶಿ, ನಿಮ್ಮ ನಡವಳಿಕೆಯಲ್ಲಿ ಬಹಳ ಮಾರ್ಮಿಕತೆ ಇರುತ್ತದೆ. ಆದಾಯ ನಿಮ್ಮ ಖರ್ಚನ್ನು ತೂಗುವಷ್ಟಿರುತ್ತದೆ. ನಿಮ್ಮ ಕಾರ್ಯಚಟುವಟಿಕೆಗಳಿಗೆ ಕೆಲವರು ವಿರೋಧ ವ್ಯಕ್ತಪಡಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಸಾಂಪ್ರದಾಯಿಕ ಕೃಷಿ ಮಾಡುವವರಿಗೆ ಏಳಿಗೆ ಸಿಗಲಿದೆ. ರಾಜಕಾರಣಿಗಳಿಗೆ ಏಳಿಗೆ ಇದ್ದರೂ ಜನರನ್ನು ಓಲೈಸುವಷ್ಟು ಸಾಧ್ಯವಾಗುವುದಿಲ್ಲ.
ಜಲ ಸಂಬಂಧಿತ ದೋಷಗಳು ಈ ರಾಶಿಯ ಕೆಲವರಲ್ಲಿ ಕಾಣಿಸಬಹುದು. ಸಂಗಾತಿಯ ಅತಿ ಅಧಿಕಾರ ನಿಮ್ಮನ್ನು ಬಹಳ ಪೇಚಿಗೆ ಸಿಲುಕಿಸುತ್ತದೆ. ವೃತ್ತಿಯಲ್ಲಿ ಬಹಳ ಯಶಸ್ಸು ಇರುವುದಿಲ್ಲ. ಸರ್ಕಾರಿ ಗುತ್ತಿಗೆಗಳನ್ನು ನಿರ್ವಹಿಸುವವರಿಗೆ ಹಣ ಸಿಗುವುದು ಸ್ವಲ್ಪ ನಿಧಾನವಾಗಬಹುದು. ತಾಯಿಯಿಂದ ನಿಷ್ಠುರದ ನುಡಿಗಳನ್ನು ಕೇಳಬೇಕಾಗುವ ಪರಿಸ್ಥಿತಿ ಒದಗುತ್ತದೆ. ವೃಶ್ಚಿಕ ರಾಶಿ, ಬಹಳ ಸೌಮ್ಯ ನಡವಳಿಕೆಯನ್ನು ಪ್ರದರ್ಶಿಸುವಿರಿ. ಆದಾಯವು ನಿಮ್ಮ ನಿರೀಕ್ಷೆಯಷ್ಟಿರುತ್ತದೆ. ಯಾವುದೇ ಕೆಲಸವನ್ನು ಶ್ರಮಪಟ್ಟು ಮಾಡುವಿರಿ. ವಿದೇಶದಲ್ಲಿರುವವರು ಸ್ವದೇಶದಲ್ಲಿ ಆಸ್ತಿ ಮಾಡುವ ಅವಕಾಶ ಸಿಗಲಿದೆ. ಸೈನಿಕರಿಗೆ ಅಭಿವೃದ್ಧಿ ಇರುತ್ತದೆ. ನೀರಿನ ವ್ಯತ್ಯಾಸ ಅಥವಾ ಆಹಾರದ ವ್ಯತ್ಯಾಸದಿಂದ ಸ್ವಲ್ಪ ಅನಾರೋಗ್ಯ ಕಾಡಬಹುದು. ವ್ಯವಹಾರದಲ್ಲಿ ಸಂಗಾತಿಯ ಸಹಾಯ ದೊರೆಯುತ್ತದೆ. ವೃತ್ತಿಯಲ್ಲಿ ಸ್ವಲ್ಪ ಕಸಿವಿಸಿಗಳು ಇರುತ್ತದೆ. ಧರ್ಮ ಕಾರ್ಯಗಳನ್ನು ಮಾಡುವವರಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಕಾರಗಳು ದೊರೆಯಲಿದೆ. ಉದ್ಯೋಗ ಸ್ಥಳದಲ್ಲಿ ಹಿತಶತ್ರುಗಳಷ್ಟೇ ಶತ್ರುಗಳು ಕೂಡ ಇರುತ್ತಾರೆ. ಧರ್ಮ ಕಾರ್ಯಗಳನ್ನು ಕೈಗೊಳ್ಳುವವರಿಗೆ ಆದಾಯವು ಹೆಚ್ಚಿರಲಿದೆ. ಧನುರಾಶಿ, ಬಹಳ ಗಂಭೀರ ನಡವಳಿಕೆ ನಿಮ್ಮಲ್ಲಿ ಇರುತ್ತದೆ. ಆದಾಯವು ಕಡಿಮೆ ಇದ್ದರೂ ಅದರಲ್ಲೇ ಜೀವನ ಸರಿದೂಗಿಸಬಹುದು. ಎಲ್ಲರಿಗೂ ನ್ಯಾಯಯುತವಾದ ಗೌರವವನ್ನು ಕೊಡುವಿರಿ. ಆಸ್ತಿ ವಿಚಾರದಲ್ಲಿ ಮುಂದುವರಿಯುವುದು ಒಳ್ಳೆಯದು. ಕ್ರೀಡಾಪಟುಗಳಿಗೆ ತಮ್ಮ ಸಾಧನೆ ಮಾಡುವ ಅವಕಾಶವಿರುತ್ತದೆ. ಹೆಚ್ಚು ಸಾಲ ಮಾಡಿಕೊಳ್ಳುವುದು ಬೇಡ. ಅನಿರೀಕ್ಷಿತವಾಗಿ ಗಣಿಗಾರಿಕೆಗೆ ಇಳಿಯುವ ಪ್ರಸಂಗ ಎದುರಾಗಬಹುದು. ಹಿರಿಯರ ಆಸ್ತಿಯಲ್ಲಿ ನಿಮಗೆ ಭಾಗ ಸಿಗುವ ಸಾಧ್ಯತೆಗಳಿವೆ. ವೃತ್ತಿಯಲ್ಲಿ ಹೆಚ್ಚು ಕ್ರಿಯಾಶೀಲರಾಗಿ ಗೌರವ ಪಡೆಯುವಿರಿ. ಸ್ತ್ರೀಯರು ಲಲಿತ ಕಲೆಯ ಚಟುವಟಿಕೆಗಳಿಂದ ಆದಾಯವನ್ನು ಪಡೆಯಬಹುದು. ತಾಯಿಗೆ ನಿಮ್ಮ ಮೇಲೆ ಕೋಪವಿದ್ದರೂ ಅದು ನಿಮ್ಮ ಪರವಾಗಿ ನಿಲ್ಲುವರು. ಮಕರ ರಾಶಿ, ನ್ಯಾಯ ನೀತಿಯಿಂದ ನಡೆಯುವಿರಿ. ಆದಾಯ ಕಡಿಮೆ ಇದ್ದರೂ ಅದರಲ್ಲೇ ಸರಿಯಾಗಿ ನಿರ್ವಹಣೆಯನ್ನು ಮಾಡುವಿರಿ. ಸ್ತ್ರೀಯರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗಬಹುದು. ಕೃಷಿ ಭೂಮಿ ಹೊಂದುವ ಯೋಗವಿದೆ. ಕೃಷಿ ಅಭಿವೃದ್ಧಿಗಾಗಿ ಹೆಚ್ಚು ಶ್ರಮ ಪಡುವಿರಿ. ಮಕ್ಕಳಿಂದ ನಿಮಗೆ ಧನ ಸಹಾಯ ದೊರೆಯುತ್ತದೆ. ಯಾವುದೇ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ಅನುಕೂಲಕರವಾಗಿರುತ್ತದೆ. ಕಣ್ಣಿನ ತೊಂದರೆ ಅಥವಾ ರಕ್ತದ ವ್ಯತ್ಯಾಸಗಳು ಕಾಡಬಹುದು. ಸಂಗಾತಿಯು ನಿಮ್ಮ ಮೇಲೆ ಪ್ರಭಾವ ಬೀರಲು ಯತ್ನಿಸುವರು. ಸರ್ಕಾರಿ ಕಚೇರಿ ಕೆಲಸಗಳಲ್ಲಿ ಸಕಾರತೆಯನ್ನು ಕಾಣಬಹುದು. ತಂದೆಯಿಂದ ಧನ ಸಹಾಯ ಮತ್ತು ಮಾರ್ಗದರ್ಶನ ದೊರೆಯುತ್ತದೆ. ಧಾರ್ಮಿಕ ವಿಧಿವಿಧಾನಗಳನ್ನು ಸಂಪ್ರದಾಯಗಳನ್ನು ತಿಳಿಯಬಹುದು. ಕುಂಭರಾಶಿ, ಹಿರಿಯರು ಸಮಾಜವನ್ನು ತಿದ್ದುವ ಪ್ರಯತ್ನ ಮಾಡಲಿದ್ದಾರೆ. ಆದಾಯದಷ್ಟೇ ಖರ್ಚು ಇರುವ ಸಾಧ್ಯತೆಗಳಿವೆ. ಬಹಳ ಚುರುಕಾಗಿ ಕೆಲಸ ಮಾಡುತ್ತೀರಿ. ಸಾಹಸ ಕಲಾವಿದರಿಗೆ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆಯೂ ಹೆಚ್ಚಲಿದೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಭರ್ಜರಿ ವ್ಯವಹಾರ ನಡೆಯಲಿದೆ. ಮಕ್ಕಳಿಂದ ಗೌರವ ದೊರೆಯುತ್ತದೆ. ಬಾಯಿ ತೊಂದರೆ ಅಥವಾ ನಾಲಿಗೆ ಹುಣ್ಣು ಸಮಸ್ಯೆ ತೋರಬಹುದು. ಸಂಗಾತಿಯು ನಿಮ್ಮ ಮನಸ್ಸಿಗೆ ಅನುಗುಣವಾಗಿ ಸಹಕರಿಸುವರು. ವೃತ್ತಿಯಲ್ಲಿ ಆದಾಯ ಹೆಚ್ಚುವ ಸಾಧ್ಯತೆಗಳಿವೆ. ಯುವಕರಿಗೆ ಧರ್ಮಶ್ರದ್ಧೆ ಕಡಿಮೆಯಾಗಬಹುದು. ತಂದೆಯಿಂದ ಧನ ಸಹಾಯ ಪಡೆಯುವಿರಿ. ಕೃಷಿಯಿಂದ ಸ್ವಲ್ಪ ಆದಾಯ ಸಿಗಲಿದೆ. ಸಾಹಸ ಕಲಾವಿದರಿಗೆ ಆದಾಯ ಹೆಚ್ಚುತ್ತದೆ. ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿ ಉಂಟಾಗಬಹುದು. ಮೀನರಾಶಿ, ನಿಮ್ಮ ನಗೆಯ ಹಿಂದೆ ವ್ಯಂಗ್ಯವಿರುವುದು ಜನರಿಗೆ ತಿಳಿಯುತ್ತದೆ. ಆದಾಯವು ಮಂದಗತಿಯಲ್ಲಿ ಇರುತ್ತದೆ. ಕೆಲಸ ಕಾರ್ಯಗಳಿಗೆ ಎಲ್ಲರಿಂದ ಸಹಕಾರ ಸಿಗುತ್ತದೆ. ಆಸ್ತಿ ಮಾಡುವ ಹಂಬಲ ಹೆಚ್ಚಾಗುತ್ತದೆ. ಮಕ್ಕಳು ನಿಮ್ಮಿಂದ ಹಣ ವಸೂಲಿ ಮಾಡುವರು. ಕಫದ ತೊಂದರೆ ಹೆಚ್ಚು ಕಾಣಿಸಬಹುದು. ನಿಮ್ಮ ಅಭಿಪ್ರಾಯಗಳಿಗೆ ಸಂಗಾತಿಯು ಮನ್ನಣೆ ನೀಡುವುದಿಲ್ಲ. ಕೃಷಿ ಉಪಕರಣಗಳನ್ನು ತಯಾರು ಮಾಡುವವರಿಗೆ ಹೆಚ್ಚಿನ ಲಾಭ ಇರುತ್ತದೆ. ಹಿರಿಯರ ಸಹಕಾರಗಳು ಸಂಗಾತಿಯ ಮೂಲಕ ದೊರೆಯುತ್ತವೆ. ವೃತ್ತಿಯಲ್ಲಿದ್ದ ತೊಂದರೆಗಳು ದೂರವಾಗಿ ಸಂತೋಷದ ವಾತಾವರಣವಿರುತ್ತದೆ. ಸರ್ಕಾರಿ ವ್ಯವಹಾರಗಳಲ್ಲಿ ಲಾಭ ಕಡಿಮೆ ಇರುತ್ತದೆ. ವೀಕ್ಷಕರೇ, ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.